ಪೂರ್ವಕವಾಗಿ ನನ್ನ ಸಮಸ್ತ ಚೇತನವನ್ನು ಸಮರ್ಪಿಸುತ್ತಾ ಜಗದ್ಗುರು ಮಹಾಮಹಿಮರು ಬ್ರಹ್ಮ ಸಂಲಗ್ನ ಸ್ಪರ್ಶದಿಂದಲೇ ದರ್ಶನದಿಂದಲೇ ಉಂಟು ಮಾಡುವ ಮಹಾಮಹಿಮರು, ಅವರ ಕರಸಂಜಾತರು ಪೂಜ್ಯ ಅನ್ನದಾನೀಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ಕೊಡಮಾಡುತ್ತಾ ಈ ದಿನ ಇಂಥದ್ದೊಂದು ಪುಣ್ಯ ಆರಾಧನೆಯ ಸಂದರ್ಭದಲ್ಲಿ ಮಹಾ ಮಹಿಮರ ಕೃಪೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಿಶೇಷವಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮಾತೆಯರೇ, ಎಲ್ಲ ಗುರು ಹಿರಿಯರೇ, ಸಂಪರ್ಕ ಬಂಧುಗಳೇ, ತುಂಬಾ ವಯಸ್ಸಿನಲ್ಲಿ ಸಣ್ಣವನಿದ್ದೇನೆ. ನನ್ನ ಮಾತುಗಳನ್ನ ತಾವೆಲ್ಲ ಆಲಿಸಲಿರುವುದೇ ಒಂದು ವಿಶೇಷವಾದ ಜನ್ಮಾಂತರದ ಪುಣ್ಯ ಅಂತ ಹೇಳಿ ನಾನು ಅದು ಭಾವಿಸ್ತೇನೆ. 11 ವರ್ಷಗಳ ಹಿಂದೆ ನಾನು ಇದ್ಯಾವುದರ ಅರಿವಿಲ್ಲದ ಕೇವಲ ಒಬ್ಬ ಪ್ರೇಕ್ಷಕರಂತೆ ಇಲ್ಲಿಗೆ ಆಗಮಿಸುವಂತೆ ಮಾಡಿದ ಮಹಾಶಕ್ತಿ, ಅದರ ಗಾಂಭೀರ್ಯ, ಗುರುತ್ವ, ಮಹತ್ವ ಈಗ ಅರ್ಥವಾಗ್ತಿದೆ ನನಗೆ. 10-11 ವರ್ಷಗಳಿಂದ ನಾನು ಏನು ಊಹಿಸಬಲ್ಲವನಾಗಿರಲಿಲ್ಲ, ಅದನ್ನ ಇವತ್ತು ಕಲ್ಪಿಸಿಕೊಳ್ಳಲು ಕೂಡ ನನಗೆ ಒಂದು ಆನಂದ, ಒಂದು ಸಂತೋಷ. ವಿಶೇಷವಾಗಿ ಜನ್ಮಾಂತರದ ಗುರುವಿನ ಆ ಒಂದು ಕೃಪೆ ಕಾರಣ ಅಂತ ಹೇಳಿ ನಾನು ಭಾವಿಸ್ತೇನೆ. One who has chosen the divine has been chosen by the divine ಅಂತ ಹೇಳಿ ಹೇಳ್ತಾರೆ. ಯಾರು ಇಲ್ಲಿಗೆ ಬರ್ತಾರೋ, ಬರಬೇಕಂತ ಬಯಸ್ತಾರೋ ಅವರನ್ನ ಮಹಾಮಹಿಮರು ಆರಿಸಿರ್ತಾರೆ ಅಂತ. ಅವರು ಆರಿಸಿದವರು ಇಲ್ಲಿಗೆ ಬರಲಾರರು. ಆರಿಸಲಿಕ್ಕೆ ಅವರದೇ ಆದಂತ ಒಂದು ಕ್ರೈಟೀರಿಯಾ ಇರಬಹುದು. ಆ ಕಾರಣಕ್ಕಾಗಿ ನನ್ನನ್ನ ಮೊಹಮ್ಮದ್ ಕುದರತ್ ಅವರು ಮೂಲಕ ಆರಿಸಿ ಇಲ್ಲಿಗೆ ಕರೆಸಿ ಮುಂದೆ 10-11 ವರ್ಷಗಳ ಮೇಲೆ ಮಾತನಾಡಬೇಕಾದಂತ ಒಂದು ಅನಿವಾರ್ಯವಿದೆ. ಅದಕ್ಕೆ ಬೇಕಾದ ಯೋಗ್ಯತೆ, ಅರ್ಹತೆ, ಪಾತ್ರತೆಗಳನ್ನ ಸಂಪಾದಿಸಲಿಕ್ಕೆ ಪೂರ್ವದಲ್ಲಿ ಒಂದು ದೀಕ್ಷೆಯಾಗಿರುತ್ತಲ್ಲ, ಆ ದೀಕ್ಷೆಯನ್ನ ಪೂಜ್ಯರು ಅನ್ನದಾನೀಶ್ವರ ಮಹಾಸ್ವಾಮಿಗಳು ಅವತ್ತು ನನಗೆ ದೀಕ್ಷೆಯನ್ನಾಗಿ ಕೊಟ್ಟರು. ಗೊತ್ತಿರಲಿಲ್ಲ ನನಗೆ ಮುಂದೆ ಹೀಗಾಗಬಹುದು ಅಂತ ಹೇಳಿ. ಅವರು ಇದೆಲ್ಲ ಹೇಗೆ ಕಂಡ್ಕೊಳ್ತಾರೆ ಅಂತ ಅಂದ್ರೆ, ಆ ಸ್ವಾಮಿಗಳ ಪರಿಚಯದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈ ಜಾಗವೇ ಅಂತದ್ದು, ಇಲ್ಲಿ ಕೂತ್ರೆ ಸಾಕು, ಇಲ್ಲಿ ಭಾವಿಸಿದ್ರೆ ಸಾಕು, ಇಲ್ಲಿ ಕಲ್ಪಿಸಿದ್ರೆ ಸಾಕು. ಈ ಜನ್ಮಕ್ಕೆ ಬೇಕಾಗಿರೋದು ಏನಿದೆ, ಈ ಶರೀರಕ್ಕೆ ನಾವು ಯಾವ ಉದ್ದೇಶಕ್ಕಾಗಿ ಬಂದಿದ್ದೀವಿ, ಈ ಶರೀರದಲ್ಲಿ ಏನೆಲ್ಲ ಕರ್ಮಗಳನ್ನು ನಡೆಸಬೇಕಾಗುತ್ತೆ, ಅದೆಲ್ಲವೂ ಕೂಡ ಅವರಿಗೆ ಗ್ರಹಿಕೆ ಆಯ್ತು. ಒಂದು ನೋಟದಲ್ಲಿ ಸಾಕಾಗುತ್ತೆ ಅವರಿಗೆ. ಯಾವ ಜೀವ ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದೆ, ಅದರ ಭವಿತವ್ಯವೇನು, ಅದರ ಗಂತವ್ಯವೇನು, ಎಲ್ಲವನ್ನು ಗ್ರಹಿಸಬಲ್ಲವರು ಸ್ವಾಮೀಜಿಯವರು. ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಯಾಕೆಂತಂದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಗುರು ಪರಂಪರೆಯೇ ಅವರ ಬೆನ್ನಿಗಿದೆ, ಸ್ವಾಮೀಜಿಯವರ ಬೆನ್ನಿಗಿದೆ. ಯಾವ ಗುರುಗಳು ಎಷ್ಟೆಷ್ಟು ತಪಸ್ಸನ್ನ ಇಲ್ಲಿ ಮಾಡಿದರೋ, ತಪಸ್ಸಿಗೆ ಸಿದ್ಧಿ ಏನಾಯ್ತು, ಅದೆಲ್ಲವನ್ನ ಸನ್ನಿಧಿಯಲ್ಲಿ ಇಟ್ಟು ಅದನ್ನು ಮುಂದುವರಿಸಲಿಕ್ಕೆ ಪರಂಪರೆಯನ್ನ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಆ ಚೇತನ ಸಾಮಾನ್ಯವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಶಕ್ತಿ ಇರೋದ್ರಿಂದಲೇ ನಾವೆಲ್ಲ ಇಲ್ಲಿ ಇವತ್ತು ಬರುವಂತಾಗಿದೆ. ಇಂಥದೊಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಾಗಿದೆ. ಅದು ಕೂಡ ನಮ್ಮ ಪುಣ್ಯ ವಿಶೇಷವೇ ಅಂತ ಹೇಳಿ ನಾವು ಭಾವಿಸಬೇಕಾಗಿದೆ. ಅವರು ಮೌನಿಗಳು, ಆದ್ರೆ ಸರ್ವಗ್ರಾಹಿಗಳು. ಆಕಾಶ ಎಲ್ಲವನ್ನ ಧರಿಸಿರುವಂತೆ ಎಲ್ಲವನ್ನು ಧರಿಸಬಲ್ಲವರು. ನಮ್ಮ ಮನಸ್ಸಾಕಾಶದಲ್ಲಿ, ಗದಾಕಾಶದಲ್ಲಿ ಮಹಾಕಾಶವನ್ನ ಒಂದು ವೀಕ್ಷಣೆಯಲ್ಲಿ ನೋಡಿ ಮತ್ತೆ ಈ ಕಡೆ ತಿರುಗಿದ್ರೆ ಎಲ್ಲವೂ ಅವರಿಗೆ ವೇದ್ಯವಾಗಿ, ಎಲ್ಲವೂ ಮಾತಾಗಿ ಅಥವಾ ಕ್ರಿಯೆಯಾಗಿ ಇಲ್ಲಿ ಸಂಭವಿಸುತ್ತದೆ ಅಂತ ಒಂದು ಶಕ್ತಿ ಗುರು ಪರಂಪರೆಯ ಮೂಲಕ ಅವರಿಗೆ ಹರಿದು ಬಂದಿದೆ. ಶಿವಾಯ ನಮಃ, ಸದಾಶಿವ, ಈ ಮಂತ್ರಗಳೇನಿದಾವೆ ಇವು ಶಬ್ದಗಳಲ್ಲ, ಅಕ್ಷರ ರೂಪದಲ್ಲಿರ್ತಕ್ಕಂಥ ಬ್ರಹ್ಮಶಕ್ತಿ. ಆ ಅಕ್ಷರಗಳಲ್ಲಿ ಅದು ತುಂಬಿದೆ.
ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಹೃದಯದೊಳಗಡೆಗೆ ನಾವು ಅದನ್ನ ಅನುರಣಿಸುವಂತೆ ಮಾಡ್ತೀವಿಯೋ ಅಷ್ಟು ಶಕ್ತಿ ನಮ್ಮೊಳಗಡೆಗೆ ಪೂರ್ಣವಾಗುತ್ತೆ. ಪ್ರತಿಯೊಂದು ಜೀವಕೋಶದಲ್ಲಿ ಆ ಶಕ್ತಿ ಸಂಚಯವಾಗುತ್ತೆ. ಮೃಣ್ಮಯವಾದ ಶರೀರ ಚಿನ್ಮಯವಾಗಲಿಕ್ಕೆ ಅದು ಸಾಧನೆ. ಎಷ್ಟು ಸಾರಿ ನಮ್ಮ ಬಾಯಿನಲ್ಲಿ ನಮ್ಮ ಹೃದಯದಲ್ಲಿ ಸದಾಶಿವ 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 ನಮಃ ಶಿವಾಯ ಅನ್ನೋ ಶಬ್ದಗಳು ಬರ್ತಾವೋ, ಹೃದಯಪೂರ್ವಕವಾಗಿ ನಮ್ಮ ಹೃದಯಾಕಾಶದಲ್ಲಿ ಅದು ಪ್ರತಿಧ್ವನಿಸ್ತದೆಯೋ ಅಷ್ಟಷ್ಟು ನಮ್ಮ ಶರೀರದಲ್ಲಿರ್ತಕ್ಕಂಥ ಲಕ್ಷಾಂತರ ಜೀವಕೋಶಗಳಲ್ಲಿ ಆ ಶಕ್ತಿ ಬ್ರಹ್ಮಶಕ್ತಿಯನ್ನು ಆವಾಹಿಸ್ತದೆ, ಪ್ರತಿಷ್ಠಾಪಿಸ್ತದೆ. ಮೃಣ್ಮಯವಾಗಿರ್ತಕ್ಕಂಥ ಶರೀರ ಚಿನ್ಮಯವಾಗುತ್ತೆ ಅನ್ನುವಂಥ ಮಂತ್ರವನ್ನು ಅವರು ಸದಾಕಾಲ ಹಿಡಿದು ನಡೆದು ಏನನ್ನು ಪಡೆದಿದ್ದಾರೆ. ಆ ಮಂತ್ರವನ್ನು ಹಿಡಿಬೇಕು, ಅದನ್ನ ನಡೆಯಬೇಕು, ಆ ಮೂಲಕ ಪಡೆಯಬೇಕು. ಅದನ್ನ ಹಿಡಿದು ನಡೆದು ಪಡೆದವರು ಪುಣ್ಯಶಾಲಿಗಳು ಕುದುರತವರು. ಅದು ಎಷ್ಟು ಕಾಲ ಆ ಮಂತ್ರವನ್ನ ಅವರ ಹೃದಯಾಕಾಶದಲ್ಲಿ ಪ್ರತಿಧ್ವನಿಸಿದಾರೋ, ಅವರ ಶರೀರದಲ್ಲಿ ಅದು ನಾದವಾಗಿ ಲಹರಿಯಾಗಿ ಹರಿದಿದೆಯೋ ಅಷ್ಟಷ್ಟು ಅವರ ಹಿಂದೆಗಡೆಗೆ ಸದಾಶಿವ ಬ್ರಹ್ಮೇಂದ್ರರಿಂದ ಹಿಡಿದು ಅನ್ನದಾನೀಶ್ವರ ಮಹಾಸ್ವಾಮಿಗಳವರೆಗೆ ನಡುವೆ ಇರ್ತಕ್ಕಂಥ ಎಲ್ಲ ತಪಸ್ವಿಗಳ ಶಕ್ತಿ ಅವರೊಳಗಡೆಗೆ ಒತಪ್ರವತವಾಗಿ ಹರಿದಿದೆ ಅನ್ನುವಂಥದ್ದರ ಕುರುಹು ನಮಗೆ ಸಿಕ್ಕತ್ತೆ ಎಲ್ಲಿ ಅಂತಂದ್ರೆ ಆ ಗ್ರಂಥವನ್ನ ಕೈನಲ್ಲಿ ಹಿಡಿದು ಒಂದ್ಸಾರಿ ಈ ಕಡೆಯಿಂದ ಆ ಕಡೆಗೆ ನಾವೇನಾದ್ರೂ ಏಕಾಗ್ರಚಿತ್ತರಾಗಿ ನಡೆದ್ರೆ ಗ್ರಂಥ ಪೂರ್ಣ ಈ ಕಡೆಯಿಂದ ಆ ಕಡೆಗೆ ನಡೆದ್ರೆ ಗೊತ್ತಾಗ್ತದೆ. ಆಹಾ, ಒಬ್ಬ ಸಾಧಕ ಗುರುವಿನ ಕೃಪೆ ಆದ್ರೆ ಹೇಗೆ ಮಹತೋ ಮಹೀಯಕ್ಕೆ ಪಾತ್ರವಾಗಿದ್ದಾನೆ. ಸೊ ಗುರು ಆ ವಿಶ್ವಶಕ್ತಿ ಹರಿತಕ್ಕಂಥ ಪಾತ್ರ, ಶಿಷ್ಯ ಅದನ್ನ ಸ್ವೀಕರಿಸ್ತಕ್ಕಂಥ ಪಾತ್ರ. ಎಷ್ಟೆಷ್ಟು ಶಿಷ್ಯನ ಹೃದಯದಲ್ಲಿ ಶ್ರದ್ಧೆ ಹೆಚ್ಚಾಗ್ತಾ ತೀವ್ರವಾಗ್ತಾ ಹೋಗುತ್ತೋ ಅಷ್ಟಷ್ಟು ಗುರುವಿನ ಕೃಪೆ ಆತನೊಳಗಡೆಗೆ ಹರಿಯಲಿಕ್ಕೆ ಶುರುವಾಗುತ್ತೆ. ಎದುರುಗಡೆಗೆ ಸನ್ನಿಧಿ ಒಳಗಡೆಗೆ ಗುರು ಇರಬೇಕಂತಿಲ್ಲ. ಶಿಷ್ಯನ ಶ್ರದ್ಧೆ ಹೆಚ್ಚಿದಂತೆಲ್ಲ ನರಗುರು ನಿಮಿತ್ತನಾಗಿ ಸಚ್ಚಿದಾನಂದವೇ ಗುರುವಾಗಿ ಶಿಷ್ಯ ಎಲ್ಲಿರ್ತಾನೋ ಅಲ್ಲಿಗೆ ಗುರು ಕೃಪೆಯನ್ನು ಹರಿಸ್ತಾನೆ ಸೂಕ್ಷ್ಮದಲ್ಲಿ. ಆ ಕಾರಣಕ್ಕಾಗಿ ಈ ಗ್ರಂಥದಲ್ಲಿ ಇಲ್ಲಿಯವರೆಗೆ ಗುರು ಸದಾಶಿವ ಬ್ರಹ್ಮೇಂದ್ರರಿಂದ ಹಿಡಿದು ಅನ್ನದಾನೀಶ್ವರ ಮಹಾಸ್ವಾಮಿಗಳವರೆಗೆ ಈ ಕ್ಷೇತ್ರದಲ್ಲಿ ಏನು ಶಕ್ತಿ ಸಂಚಯವಾಗಿದೆಯೋ, ಶಕ್ತಿ ಪಾತವಾಗಿದೆಯೋ, ಆ ಬ್ರಹ್ಮ ಆವಾಹನೆ ಈ ಗ್ರಂಥದೊಳಗಡೆಗೆ ಅಕ್ಷರ ರೂಪದಲ್ಲಿ ಮೂಡಿ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಏನಂತ ಅಂದ್ರೆ ಯಾವ ಸಾಧನೆಯನ್ನ ನರಜನ್ಮಕ್ಕಾಗಿ ಮೀಸಲಾಗಿ ಇಡಲಾಗಿದೆಯೋ, ಸದ್ಭಕ್ತರಿಗಾಗಿ ಅದನ್ನ ಒದಗಿಸಿಕೊಡ್ಬೇಕು ಅನ್ನುವಂಥದ್ದು ಸಂಕಲ್ಪವಾಗಿದೆಯೋ ಗುರುಗಳಿಂದ, ಆ ಸಂಕಲ್ಪ ಸಿದ್ಧಿ ಗುರು ಇನ್ನೊಂದು ಶರೀರದಲ್ಲಿ ಮತ್ತೊಂದು ಶರೀರದಲ್ಲಿ ಸಾಧಿಸಬಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ಕೈ ಮಾತ್ರ ಮೊಹಮ್ಮದ್ ಕುದರತ್ ಅವರು ಬರೆದಿರೋದೆಲ್ಲ ಗುರು ಅನ್ನುವಂಥದ್ದು ಈ ಗ್ರಂಥದ ಮೂಲಕ ನಮಗೆ ಅರಿವಿತವಾಗಿದೆ. ಯಾಕೆ ಅಂತ ಅಂದ್ರೆ ಗ್ರಂಥದ ವ್ಯಾಪ್ತಿ ಆಗಿದೆ. ಅದನ್ನ 2-3 ತಿಂಗಳಿಂದ ನಾನು ನಿರಂತರವಾಗಿ ಬೆಳಗಿನ ಜಾವ ಎದ್ದು ಓದ್ತಾ ಇದ್ದೆ, ಅಲ್ಲಲ್ಲೇ ನಿಂತು ನೋಡ್ತಾ ಇದ್ದೆ. ಆ ಗ್ರಂಥದ ಒಂದು ಪುಟದಲ್ಲಿ ಈ ಬೆಟ್ಟದ ಮೇಲೆ ನಿಂತು ಒಂದು ನೋಟವನ್ನ ನಾವು ಇವತ್ತು ಕಣ್ತುಂಬ್ಕೊಂಡ್ರೆ ಹೇಗೆ ಕಾಣ್ತದೋ, ಭಾವಕೋಶದೊಳಗಡೆ ಏನೆಲ್ಲ ಮೂಡಿ ಬರ್ತದೋ ಅದೆಲ್ಲ ಅಲ್ಲಿ ಒಂದೊಂದು ಪುಟದಲ್ಲಿ ಒಂದೊಂದು ಸಾಲಿನಲ್ಲಿ ಒಂದೊಂದು ಅಕ್ಷರದಲ್ಲಿ ಮೂಡಿದೆ. ಅಲ್ಲಿ ಮೂಡಿರೋರು ಯಾರು ಅಂದ್ರೆ ಗುರುಗಳೇ, ಅವರ ಸಿದ್ಧಿಯೇ. ಬುದ್ಧಿ ಕರ್ಮವೆಲ್ಲೂ ಮುಗಿದ ಮೇಲೆ ಸಿದ್ಧಿ ಕರ್ಮಗಳು ಶುರುವಾಗ್ತಾವಲ್ಲ, ಹಾಗೆ ಸಿದ್ಧಿ ಪುಸ್ತಕ ಅನ್ನೋದು ಒಂದು ಸಿದ್ಧಿ. ನರಗುರು ನಿಮಿತ್ತ ಮಾತ್ರನಾಗಿ ಹರಗುರು ಹೃದಯ ಒಳಗಡೆ ಪ್ರವೇಶಿಸಿ ಹೃದಯ ಗ್ರಂಥಿಯನ್ನ ಪ್ರಚೋದಿಸಿ ಅಲ್ಲಿ ಬ್ರಹ್ಮ ಸಂಲಗ್ನವಾಗಿ ಗ್ರಂಥವನ್ನ ಮೂಡಿಸಿರುವಂಥದ್ದು ಗ್ರಂಥದ ಒಳಗಡೆಗೆ ನಮಗೆ ವೇದ. ಅಲ್ಲಿಂದ ಇಲ್ಲಿವರೆಗೆ ಗುರು ಪರಂಪರೆ ಏನೆಲ್ಲ ಸಾಧಿಸಬೇಕು ಅಂತ ಸಂಕಲ್ಪ ಮಾಡಿತ್ತೋ ಅದೆಲ್ಲವೂ ಅಕ್ಷರ ರೂಪದ ಒಳಗಡೆಗೆ ಈಗ ಉದ್ಭವವಾಗಿದೆ. ಅಂದ್ರೆ ಪುಸ್ತಕ ರೂಪದಲ್ಲಿ ಗುರುಗಳು ಈಗ ಪುನರ್ಜನ್ಮವನ್ನ ನಮಗೋಸ್ಕರ ತಳೆದಿದ್ದಾರೆ. ಯಾರು ಈ ಗ್ರಂಥವನ್ನ ಕೈನಲ್ಲಿ ಹಿಡಿದು ಅದನ್ನ ಹೃದಯಪೂರ್ವಕವಾಗಿ ಧ್ಯಾನಿಸಿ ಭಾವಿಸಿ ಪ್ರವೇಶಿಸ್ತಾರೋ ಅವರ ಹೃದಯದೊಳಗೆ ಗುರು ಪ್ರವೇಶವಾಗುತ್ತೆ. ಅಷ್ಟು ಖಚಿತವಾದ ಮಾತುಗಳು ನನಗೆ ಯಾಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ತುಂಬಾ ಚಿಕ್ಕವನು ನಾನು. ಈ ಮಾತುಗಳನ್ನು ಆಡ್ಲಿಕ್ಕೆ ನನಗೆ ಇಲ್ಲಿ ಕರೆಸಿಕೊಂಡದ್ದು ಕೂಡ ಆ ಗುರು ಮಹಿಮರೇ. 10 ವರ್ಷಗಳ ಹಿಂದೆ ಏನನ್ನೂ ಹೇಳದೆ ಸುಮ್ಮನೆ ಬಂದು ಗವಿ ಒಳಗಡೆಗೆ 10 ನಿಮಿಷ 15 ನಿಮಿಷ ಧ್ಯಾನಸ್ಥನಾಗಿ ಇಲ್ಲಿ ಪ್ರಸಾದವನ್ನ ಸೇವನೆ ಮಾಡಿ
ಯಾವ್ಯಾವುದು ನಡೀತಾ ಇದೆಯೋ ಈಗ, ಯಾವ್ಯಾವುದು ಹಿಂದೆ ನಡೆದಿದೆಯೋ, ಯಾವ್ಯಾವುದು ಮುಂದೆ ನಡೆಯಲಿದೆಯೋ ಅದೆಲ್ಲವೂ ಅವರ ಇಚ್ಛೆಯೇ ಅನ್ನುವಂಥದ್ದು ನಮಗೆ ಅರ್ಥ ಆಗೋದು ಆಯಾಯ ಕ್ಷಣಕ್ಕೆ ನಮ್ಗೆ ಆಗೋದಿಲ್ಲ. ಈ ಕ್ಷಣದ ಕಾರ್ಯ ಭವಿಷ್ಯಕ್ಕಾಗಿದ್ದಾಗ, ಆ ಸಂದರ್ಭ ಬಂದಾಗ, ಆ ಕಾಲದಲ್ಲಿ ಅನಾವರಣ ಆಗುತ್ತೆ. ಹೇಗೆ ಮರದಲ್ಲಿ ಪತ್ರೆ ಪುಷ್ಪಗಳು ಕಾಲದಲ್ಲಿ ಪ್ರಕಟವಾಗ್ತಾವೋ ಹಾಗೆ ಮನುಷ್ಯ ಶರೀರದಲ್ಲಿ ಗುರುಗಳು ಭಾವದ ಬೀಜಗಳನ್ನು ಚೆಲ್ತಾರೆ. ಈ ಅನ್ನಮಯದೊಳಗಡೆಗೆ ಅದನ್ನು ಬೆಳೆಸಿ ನಿಧಾನವಾಗಿ ಪ್ರಕಟಿಸ್ತಾರೆ. ಈ ಜಗತ್ತಿಗೆ ಯಾವಾಗ ಬೇಕೋ ಆವಾಗ ಫಲಪುಷ್ಪಗಳ ರೂಪದಲ್ಲಿ ಮನುಷ್ಯ ಆಕಾರಣಕ್ಕಾಗಿ ಇಲ್ಲಿಗೆ ಇವತ್ತು ನಾವೆಲ್ಲ ಬಂದಿದ್ದೀವಿ ಅನ್ನುವಂಥ ಭಾವಿಸಿದಾಗ, ಭಾವಿಸಿದಷ್ಟು ಭಾವನಾಶಕ್ತಿ ಎಷ್ಟು ನಮಗೆ ಶ್ರೀಮಂತವಾಗಿದೆಯೋ ಅಷ್ಟಷ್ಟು ನಮ್ಮ ನರಜನ್ಮದ ಯೋಗ್ಯತೆ, ಅರ್ಹತೆ, ಪಾತ್ರತೆ ಮತ್ತು ಅದರ ಸಾರ್ಥಕತೆ ಅನ್ನೋದು ಅರಿವಾಗ್ತಾ ಹೋಗುತ್ತೆ. ಇದು ಅಂದಾನಪ್ಪ ಸ್ವಾಮಿಗಳ ಕೈಯಲ್ಲಿ ನಾನು ಕುಡಿದ ಟೀ, ಅವರ ನೋಟ, ಅವರ ಸ್ಪರ್ಶ, ಇದರ ಮೂಲಕ 11 ವರ್ಷಗಳಲ್ಲಿ ಫಲ ಕೊಟ್ಟಿದೆ. ಫಲ ಯಾವುದು ಅಂತ ಅಂದ್ರೆ ಈ ಇಂಥದ್ದು ಅದ್ಭುತವಾದ ದರ್ಶನ ಗ್ರಂಥವನ್ನ, ಪುಸ್ತಕ ಅಂತ ಕರೆಯೋದು ತಪ್ಪಾಗುತ್ತೆ, ದಾರ್ಶನಿಕ ಗ್ರಂಥ. ನಾನು ಅರವಿಂದರ, ಕುವೆಂಪು ಅವರ, ಕುಮಾರವ್ಯಾಸನ, ಕನ್ನಡ ಸಾಹಿತ್ಯದ ಹಳಗನ್ನಡದ ಕಾವ್ಯಗಳನ್ನೆಲ್ಲ ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೀನಿ. ಅಲ್ಲೆಲ್ಲರೂ ವರ್ಣನೆ, ದರ್ಶನ ಇವೆಲ್ಲವೂ ಇದಾವೆ, ಇಲ್ಲ ಅಂತಲ್ಲ. ಆದ್ರೆ ಗುರು ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಅಸಾಮಾನ್ಯನನ್ನಾಗಿಸಿ, ಸಾಮಾನ್ಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಅಸಾಮಾನ್ಯ ಶಕ್ತಿಯನ್ನಾಗಿಸಿ ರೂಪಿಸ್ತಾನೆ, ಅವನ ಆ ಒಂದು ಶರಣಾಗತಿಯ ಮೇಲೆ, ಅವನ ಒಂದು ಸಮರ್ಪಣೆಯ ಮೇಲೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಗ್ರಂಥ ನಿಂತಿದೆ. ಒಬ್ಬ ಸಾಮಾನ್ಯ ಸದ್ಗೃಹಸ್ಥನಾಗಿದ್ದವನು ಕೂಡ ಗುರುಕೃಪೆಗೆ ಪಾತ್ರರಾದ್ರೆ ಬ್ರಹ್ಮಶಕ್ತಿಯನ್ನು ತನ್ನೊಳಗಡೆ ಆವಾಹಿಸಿಕೊಳ್ಳಬಲ್ಲ, ಮತ್ತೆ ಒಂದು ಅಸಾಮಾನ್ಯವಾದದಕ್ಕೆ ವಾಹನವಾಗಬಲ್ಲ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ. ಸೊ ಹಾಗಾಗಿ ಮೊಹಮ್ಮದ್ ಕುದರತ್ ಅವರ ಮೂಲಕ ಸದಾಶಿವ ಬ್ರಹ್ಮೇಂದ್ರರಿಂದ ಹಿಡಿದು ಅನ್ನದಾನೇಶ್ವರ ಮಹಾ ಸ್ವಾಮಿಗಳವರೆಗೆ ಏನೆಲ್ಲ ತಪಸ್ವಿಗಳಲ್ಲಿ ಇದ್ದಾರೋ ಆ ಎಲ್ಲರ ಒಂದು ಆಧ್ಯಾತ್ಮಿಕ ಸಾಧನೆಯ ಸಿದ್ಧಿ, ತಪಸ್ಸಿದ್ಧಿ ಈ ಗ್ರಂಥದ ಮೂಲಕ ಅಕ್ಷರ ರೂಪದೊಳಗಡೆ ಬಂದಿದೆ. ಈ ಗ್ರಂಥ ಹಾಗೆ ಬರಲಿಕ್ಕೆ ಕಾರಣವೂ ಇದೆ. ಯಾಕೆ ಅಂತ ಅಂದ್ರೆ ಈಗ ಮುಂದೆ ವಿದ್ಯಾವಂತರು ಏನ್ ನಾವು ನೋಡ್ತಾ ಇದ್ದೀವಿ, ಶಾಲಾ ಕಾಲೇಜುಗಳಲ್ಲಿ ಹೋಗ್ತಾ ಇದ್ದೀವಿ, ಅವ್ರಿಗೆ ಇಲ್ಲಿಗೆ ಬರಲಾರದಷ್ಟು ಪುರುಸೊತ್ತು ಅವ್ರಿಗಿರೋದು. ಬರಲಾರದಷ್ಟು ಪುರುಸೊತ್ತು ಅಂದ್ರೆ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕಾಣ್ತದೆ. ಈಗ ನಮಗೆ ಇಲ್ಲಿ 100-110 ಕಿಲೋಮೀಟರ್ ದೂರ ಬರ್ಲಿಕ್ಕೆ 2 ಗಂಟೆ 2.5 ಗಂಟೆ ಈಗ ಹಿಡೀತು. ಇಲ್ಲೊಂದು ಗಂಟೆ 2 ಗಂಟೆ ಇದ್ದು ಹೋಗ್ಲಿಕ್ಕೆ ಅರ್ಧ ದಿನ ಮುಗೀತು ಅನ್ನೋ ಹಾಗಾಗುತ್ತೆ. ಇವತ್ತೆಲ್ಲ ವಿದ್ಯಾವಂತರು ಸಿಕ್ಕಾಪಟ್ಟೆ ಅವಸರದಲ್ಲಿ ಜೀವನವನ್ನ ಮುಗಿಸ್ತಾರೆ. ಅಂಥವ್ರಿಗೂ ಕೂಡ ಭಗವಂತನ ಕರುಣೆ ಗುರುಗಳ ಮೂಲಕ, ಗುರುಗಳ ಕೃಪೆಯ ಮೂಲಕ ಆಗಲಿ ಅನ್ನೋದು ಗುರು ಪರಂಪರೆಯ ಒಂದು ಕರುಣೆ. ಗುರುವಿಗೆ ಎಷ್ಟು ಕರುಣೆ ಅಂತ ಅಂದ್ರೆ, ಶಿಷ್ಯ 1 ಅಡಿ ಇಟ್ಟರೆ ಸಾಕು, ನಾನು 10 ಅಡಿ ಮುಂದೆ ಬರ್ತೀನಿ ಅವನಿಗೋಸ್ಕರ ಅನ್ನೋಷ್ಟು ಕರುಣೆ. ತಾಯಿಗಿಂತಲೂ ತಂದೆಗಿಂತಲೂ ಮಕ್ಕಳ ಮೇಲೆ ಏನಾದ್ರೂ ಕರುಣೆ ಇದೆ ಅಂತ ಅಂದ್ರೆ ಅದು ಗುರುವಿಗೆ ಮಾತ್ರವೇ. ಗುರುವಿಗೆ ಶಿಷ್ಯನಿಗಿರೋ ಸಂಬಂಧ ತಂದೆ ತಾಯಿಗಳಿಗಿಂತಲೂ, ತಂದೆ ಮಕ್ಕಳಿಗಿಂತಲೂ ಅತಿಶಯವಾದ ಸಂಬಂಧ. ಇವೆಲ್ಲ ಹೋಗುವಂತ ಸಂಬಂಧಗಳು, ಅದ್ಯಾವುದೇ ಇರಲಿ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಕ್ಕ ತಮ್ಮ, ಈತ ಏನೇ ಇರಲಿ, ಆ ಸಂಬಂಧಗಳೆಲ್ಲ ಒಂದಿನ ಹೋಗವೆ. ಅವು ಅನ್ನಮಯದ ಸಂಬಂಧಗಳು, ರಕ್ತ ಸಂಬಂಧಗಳು ಅಂತ ನಾವು ಹೇಳ್ತೀವಿ. ಆದರೆ ಅದಕ್ಕಿಂತಲೂ ಶಾಶ್ವತವಾದದ್ದು, ಜನ್ಮ ಜನ್ಮಾಂತರಗಳವರೆಗೆ ನಮ್ಮನ್ನು ಹಿಂಬಾಲಿಸ್ತಕ್ಕಂಥದ್ದು ಅಂತ ಯಾವುದಾದ್ರೂ ಸಂಬಂಧ ಇದ್ರೆ ಅದು ಗುರು ಶಿಷ್ಯರ ಸಂಬಂಧ. ಅದು ಏನಾದ್ರೂ ನಮಗೆ ರುಚಿ ಸಿಕ್ಕಿಬಿಟ್ರೆ ಇದೆಲ್ಲ ಸಂಬಂಧಗಳು ಕೂಡ ಪಕ್ಕಕ್ಕೆ ಇಟ್ಟು ನಾವೇ ಗುರುವಿಗೆ ಶರಣಾಗಿಬಿಡ್ತೀವಿ, ಗುರು ಸನ್ನಿಧಿಗೆ ಬಂದುಬಿಡ್ತೀವಿ, ಮುಕ್ತರಾಗ್ಬಿಡ್ತೀವಿ, ಜನ್ಮದ ಉದ್ದೇಶ ಇದನ್ನು ಪಡೆದೇ ಬಿಡ್ತೀವಿ. ಅಷ್ಟು ಗುರು ಕೃಪೆಗೆ, ಗುರು ಕರುಣೆಗೆ ಶಕ್ತಿ ಇದೆ ಅನ್ನೋದು ಈ ಗ್ರಂಥವನ್ನು ಓದಿದಾಗ ಸ್ಪಷ್ಟವಾಗಿ ನಮಗೆ ಭಾಸವಾಗುತ್ತೆ. ಇದು ಈ ಗ್ರಂಥದ ಬಗ್ಗೆ ನಾನು ಬೇಕಾದಷ್ಟು ವಿಷಯಗಳನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಈ ಗ್ರಂಥದ ಬಗ್ಗೆ ಇಲ್ಲಿ ಅವ್ರು ಏನು ಹೇಳ್ತಾರೆ, ಎಷ್ಟು ಚಾಕಚಕ್ಯತೆಯಿಂದ ಹೇಳ್ತಾರೆ, ಚಮತ್ಕಾರಗಳನ್ನು ಬಳಸಿ ಹೇಳ್ತಾರೆ ಅಂತ ಅಂದ್ರೆ ನನಗನ್ನಿಸ್ತದೆ, ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯ ಸಾಧನೆಯಿಂದ, ಅಧ್ಯಯನದ ಹಿನ್ನೆಲೆಯಿಂದ ಈ ತರದ ಗ್ರಂಥವೊಂದನ್ನು ಬರೀಬಹುದೇ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಹೆಜ್ಜೆ ಹೆಜ್ಜೆಗೆ ದಿಕ್ಕು ಬದಲಾಗುತ್ತೆ, ವ್ಯಾಪ್ತಿ ಬದಲಾಗುತ್ತೆ, ಶಕ್ತಿ ಬದಲಾಗುತ್ತೆ, ಅಲ್ಲಿ ಹರಿತಕ್ಕಂತ ಸತ್ವ ಬದಲಾಗುತ್ತೆ. ಈಗ ಮಹಾಕವಿ, ಮಹಾದಾರ್ಶನಿಕ, ಮಹಾಪಂಡಿತ ಇತ್ಯಾದಿಗಳಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಗ್ರಂಥಕ್ಕೆ ಆ ಮಿತಿ ಬಂದ್ಬಿಡ್ತದೆ. ಅವನ ಪಾಂಡಿತ್ಯ ಎಷ್ಟಿರ್ತದೋ ಆ ಗ್ರಂಥಕ್ಕೆ ಅಷ್ಟು ಮಿತಿ ಇರ್ತದೆ. ಅವನ ಒಳನೋಟ ಎಷ್ಟಿರ್ತದೋ ಆ ಗ್ರಂಥಕ್ಕೆ ಅಷ್ಟು ಒಳನೋಟ ಇರ್ತದೆ. ಬಟ್ ಈ ಗ್ರಂಥದಲ್ಲಿ ಹಂಗಿಲ್ಲ. ಈ ಗ್ರಂಥದಲ್ಲಿ ಹೆಜ್ಜೆ ಹೆಜ್ಜೆಗೆ ನಿಮಗೆ ದರ್ಶನ ಬೇಕಾ, ವರ್ಣನೆ ಬೇಕಾ,
ಪಾತ್ರಗಳಲ್ಲಿ ಹೇಗೆ ಶಕ್ತಿ ಹರಿತದೆ ಬೇಕಾ, ಅಥವಾ ವಸ್ತುಗಳಲ್ಲಿ ಹೇಗೆ ಶಕ್ತಿ ನಿಹಿತವಾಗಿದೆ ತಿಳಿಬೇಕಾ? ಸುಮ್ಮನೆ ಇಲ್ಲಿ ಒಂದು ವಸ್ತುವನ್ನು ನೋಡ್ತಾ ಇದ್ರೆ ಲೇಖಕರು ವಸ್ತುವಿನೊಳಗಡೆಗೆ ಬ್ರಹ್ಮವನ್ನು ತೋರಿಸಬಲ್ಲವರಾಗ್ತಾರೆ. ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ, ವ್ಯಕ್ತಿ ಜೊತೆ ಮಾತಾಡಿದ್ರೆ ಆ ವ್ಯಕ್ತಿಯ ಮೂಲಕ, ಮಾತಿನ ಸಂಭಾಷಣೆಯ ಮೂಲಕ ಆತನಿಗೆ ಬ್ರಹ್ಮಶಕ್ತಿಯನ್ನು ಹರಿಸೋದು ಹೇಗೆ ಅಥವಾ ಸ್ವೀಕರಿಸೋದು ಹೇಗೆ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ಹೀಗೆ ಮಾತು ಮತ್ತು ಶಬ್ದಗಳ ಜೊತೆಗೆ ಮೌನವೂ ಕೂಡ ಅಥವಾ ಭಾವವೂ ಕೂಡ ಭಾಷೆಯಾಗತಕ್ಕಂಥ ಸಾಧ್ಯತೆ ನಮ್ಗೆ ಅಲ್ಲಲ್ಲೇ ಕಾಣಿಸೋಕೆ ಶುರುವಾಗಿದೆ. ಅಂದ್ರೆ ಇದು ಕೇವಲ ಅನ್ನಮಯದ ಸಾಹಿತ್ಯವಲ್ಲ, ಕೇವಲ ಮನೋಮಯದ ಸಾಹಿತ್ಯವಲ್ಲ, ಕೇವಲ ಪ್ರಾಣಮಯದ ಸಾಹಿತ್ಯವಲ್ಲ, ಇದು ವಿಜ್ಞಾನಮಯದ ಸಾಹಿತ್ಯ ಅಷ್ಟೇ ಅಲ್ಲ, ಇದು ಆನಂದಮಯದ ಸಾಹಿತ್ಯ ಅಷ್ಟೇ ಅಲ್ಲ, ಇದು ಬ್ರಹ್ಮಾಂಡ ದರ್ಶನ ಅಥವಾ ಬ್ರಹ್ಮ ಸಂಲಗ್ನವಾಗಲಿಕ್ಕೆ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆಯ ರೂಪದಲ್ಲಿ ಗ್ರಂಥ ಬಂದಿದೆ. ಅಂದ್ರೆ ಎಷ್ಟು ತಪಸ್ವಿಗಳ ಸಿದ್ಧಿ ಈ ಗ್ರಂಥದೊಳಗಡೆ ಎಳಕ ಒಯ್ದಿರಬೇಕು. ಮನುಷ್ಯನೊಬ್ಬರಿಗೆ ಸಾಧ್ಯವಿಲ್ಲ. ಹಿಂದೆಗಡೆಗೆ ಗುರು ಅನ್ನೋ ಶಕ್ತಿಯೇ ನಿರಂತರವಾಗಿ ಸ್ವತಃಪ್ರವೃತ್ತವಾಗಿ ಒಂದು ಸೆಕೆಂಡ್, ಒಂದು ಕ್ಷಣವೂ ಬಿಡದಂತೆ ಈ ಬರವಣಿಗೆ ನಡೆಯುವಾಗ ಅವರಿಗೆ ಸನ್ನಿಧಿಯನ್ನು ಒದಗಿಸಿರಬೇಕು. ಆ ಸನ್ನಿಧಿಯಲ್ಲಿ ಮಾತ್ರವೇ ಬ್ರಹ್ಮ ಅನ್ನೋ ಶಕ್ತಿ ಅಕ್ಷರಕ್ಕೆ ಇಳಿದಿರಬೇಕು. ಅಂದ್ರೆ ತಪಸ್ಸು ಗಂಗಾವತರಣ ಆಗಬೇಕಾದ್ರೆ ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ವ್ಯಕ್ತಿ ಚೇತನವನ್ನು ತಪಸ್ಸೆಯಲ್ಲಿ ಮುಳುಗಿದಾಗ, ತಪಸ್ಸು ಸಿದ್ಧಿಯಾದಾಗ ಆ ಕ್ಷಣಗಳಲ್ಲಿ ಮೂಡಿ ಬಂದ ಅಕ್ಷರ ರೂಪದ ಗುರುಶಕ್ತಿ ಅಂಥದ್ದೊಂದು ವಿಶೇಷವಾದಂಥ ಗ್ರಂಥ ಇದು. ಇದಕ್ಕೆ ನಮ್ಗೆ ಹೇಳ್ತಾರೆ, ಅವ್ರು ಎಷ್ಟು ಜನ ಹೇಳ್ತಾರೆ ನೋಡಿ, ಕಾಣುವುದಕ್ಕೆ ಕಾಣದಿರುವುದಕ್ಕೆ ಕಣ್ಣು ಬೇಕೇ ಬೇಕು. ನೋಡಕ್ಕೂ ಕಣ್ಣು ಬೇಕು, ನೋಡಕ್ ಬೇಡ ಅಂತಂದ್ರೆ ಕಣ್ಣು ಮುಚ್ಚಲಿಕ್ಕೂ, ದೃಶ್ಯ ಬೇಡ ಅಂದ್ರೆ ಕಣ್ಣು ಮುಚ್ಕೊಂಡೇ ಬೇಕು. ಮಾತಾಡ್ಲಿಕ್ಕೂ ಬಾಯೇ ಬೇಕು, ಮಾತು ನಿಲ್ಲಿಸ್ಲಿಕ್ಕೂ ಬಾಯೇ ಬೇಕು. ಉಸಿರಾಡ್ಲಿಕ್ಕೂ ಉಸಿರು ನಿಲ್ಲಿಸ್ಲಿಕ್ಕೂ ಮುಗೆ ಬೇಕು. ಹೀಗೆ ಬೀಗ ಹಾಕೋದಕ್ಕೂ ಒಂದೇ ಕೀ, ಬೀಗ ತೆಗೆಯೋದಕ್ಕೂ ಒಂದೇ ಕೀ. ಹೇಗೋ ಹಾಗೆ ಇಲ್ಲಿ ಭಾವದ ಆರೋಹಣಕ್ಕೆ ಮತ್ತು ಭಾವದ ಅವರೋಹಣಕ್ಕೆ, ಅಂದ್ರೆ ಅಂತರಂಗಕ್ಕೂ ಮತ್ತು ಬಹಿರಂಗಕ್ಕೂ ಸದಾಶಿವ 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 ಅನ್ನೋ ಮಂತ್ರವೇ ಕೀಯಾಗಿದೆ. ಇದನ್ನ ಪ್ರಯೋಗ ಮಾಡಿಕೊಡದೆ ಪುಸ್ತಕ ಓದಿ ಇದು ನಾನು ಮಾಡ್ಬೋದಾಗಿದ್ದೇನೆ ಅಂತೇಳಿ 3 ಸಾರಿ ಶ್ರದ್ಧೆಯಿಂದ ಸದಾಶಿವ ಸದಾಶಿವ ಅಂತ ಏನಾದರೂ ನೀವು ಹೇಳಿಬಿಟ್ರೆ ನಿಮ್ಮ ಮನಸ್ಸು ಒಳಪಟ್ಟಾಗುತ್ತೆ. ಮತ್ತೆ ಸದಾಶಿವ ಸದಾಶಿವ ಅಂದ್ರೆ ನಿಮ್ಮ ಮನಸ್ಸು ಹೊರಗೆ. ಮತ್ತೆ ಇಲ್ಲಿ ದೂರಾಂತರ ಗಿರಿಗಳಿಗೆ ನೀವೇನಾದ್ರು ಕಳಿಸ್ಬೇಕಾ, ನಿಮ್ಮ ಮನಸ್ಸನ್ನ ಸದಾಶಿವ ಅನ್ನೋ ಮಂತ್ರ ಸಾಕು. ಭೂಗರ್ಭಕ್ಕೆ ಕಳಿಸ್ಬೇಕಾ, ಸದಾಶಿವ ಸದಾಶಿವ ಅನ್ನೋ ಮಂತ್ರ ಸಾಕು. ಮನಸ್ಸಿಗೆ ಈ 3 ಅಕ್ಷರಗಳಲ್ಲಿ, ಮಂತ್ರಗಳಲ್ಲಿ, ಮಂತ್ರ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ, ಆ ಮನಸ್ಸನ್ನು ಸಂಪೂರ್ಣವಾಗಿ ಬೇರೊಂದು ದಿಕ್ಕಿಗೆ ಒಯ್ತಕ್ಕಂಥದ್ದೇ ಮಂತ್ರ. ಈ ಮಂತ್ರಕ್ಕೆ ವಿಶೇಷವಾಗಿ ಈ ಜಾಗದಲ್ಲಿ ಒಂದು ಸಿದ್ಧಿಯನ್ನು ತಂದುಕೊಟ್ಟ ಶರೀರಗಳೇನಿತ್ತು ಅವು ಕೇವಲ ನರಜನ್ಮದ ಶರೀರಗಳಾಗಿರಲಿಲ್ಲ. ಹರನೇ ನರಜನ್ಮದಲ್ಲಿ ಇಲ್ಲಿಗೆ ಬಂದು ಅವರೋಹಣಗೊಂಡು ಈ ಗಿರಿ ಒಳಗಡೆಗೆ ತಪಸ್ಸನ್ನು ಆಚರಿಸಿದ ಕಾರಣಕ್ಕಾಗಿ ಗ್ರಂಥವೊಂದು ನಮ್ಮ ಕೈ ಒಳಗಡೆಗೆ ಇವತ್ತು ಇದೆ. ಯಾರಿಗೆ ಈ ಗ್ರಂಥವನ್ನ ಓದ್ಬೇಕಂತ ಅನ್ನಿಸ್ತದೆ ಅಥವಾ ಯಾರಿಗೆ ಉದ್ಧಾರವಾಗಬೇಕು, ಈ ಜನ್ಮದಲ್ಲೇ ನಾವು ಸಾರ್ಥಕತೆಯನ್ನು ಪಡೆಯಬೇಕು, ಎಲ್ಲ ಬಂಧನಗಳಿಂದ ಮುಕ್ತಿಯನ್ನು ಪಡೆಯಬೇಕು, ಬ್ರಹ್ಮದ ಅರಿವನ್ನು ಹೊಂದಬೇಕು ಅಂತ ಅನ್ನೋರಿಗೆ ನಾನು ಒಂದಷ್ಟು ಇಲ್ಲಿ ಸಂಗತಿಗಳನ್ನ ಸುಮ್ಮನೆ ಪಟ್ಟಿ ಮಾಡಿ ಹೇಳ್ತಾ ಹೋಗ್ತೇನೆ. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಗ್ರಂಥದ ವ್ಯಾಪ್ತಿ ಆಕಾಶದ ಆಚೆಗಿದೆ, ಪಾತಾಳದ ಆಚೆಗಿದೆ. ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಆಕಾಶದಿಂದ ಹತ್ತತ್ತ ನಿಮ್ಮ ಶ್ರೀಮುಕುಟ ಅಂದ ಹಾಗೆ ಈ ಗ್ರಂಥದೊಳಗಡೆಗೆ ಗುರು ಪರಂಪರೆಯೇ ಅಕ್ಷರ ರೂಪದಲ್ಲಿ ಪ್ರಕಟವಾಗಿರೋ ಕಾರಣಕ್ಕಾಗಿ ಈ ಮಾತುಗಳನ್ನು ನಾನಿಲ್ಲಿ ಪಟ್ಟಿ ಮಾಡ್ತಾ ಹೋಗ್ತೇನೆ. ಅಂತರಂಗದಿಂದ ಬಹಿರಂಗಕ್ಕೆ ಶಬ್ದ ಮುಕ್ತ ಯಾತ್ರೆ ಆದ ಅನುಭವ ಈ ಗ್ರಂಥ ವಾಚನದಲ್ಲಿ ಆಗುತ್ತೆ. ಬಹುನಾಮ ರೂಪ ಜೀವಯಾತ್ರೆಯೇ ಗ್ರಂಥದ ಸನ್ನಿವೇಶ. ಗ್ರಂಥದಲ್ಲಿ ಬೇರೆ ಬೇರೆ ಪಾತ್ರಗಳು, ಬೇರೆ ಬೇರೆ ಸ್ಥಳಗಳು. ಇನ್ನೂ ವಿಶೇಷ ಅಂತಂದ್ರೆ ಜಾಗೃತದಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಹೇಗಿರುತ್ತೆ ಜೀವನ ಯಾತ್ರೆ ಅನ್ನೋದನ್ನು ಕೂಡ ಈ ಗ್ರಂಥದಲ್ಲಿ ನಾವು ಅನುಭವಿಸ್ತೀವಿ. ಇದು ಬಹಳ ವಿಶೇಷವಾದದ್ದು. ಬಹುನಾಮ ರೂಪಗಳಲ್ಲಿ, ಬಹುಕಾಲ ದೇಶಗಳಲ್ಲಿ ಈ ಶರೀರದಲ್ಲಿ ಇರುವಾಗಲೇ ಯಾತ್ರೆಯನ್ನು ಮಾಡಬಹುದು ಅನ್ನೋದಕ್ಕೆ ಗ್ರಂಥದೊಳಗಡೆಗೆ ಬೇಕಾದಷ್ಟು ಇಲಸ್ಟ್ರೇಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಭವದಿಂದ ಅಭವಕ್ಕೆ ಅಂದ್ರೆ ಅನ್ನಮಯದಿಂದ ಆನಂದಮಯದ ಆಚೆಗೆ ಸುರುಳಿ ಬಿಚ್ಚಿದ ಪ್ರಾಣ ಸೇತುವಿನ ಅಕ್ಷರ ರೂಪವೇ ಈ ಗ್ರಂಥ ಅಂತ ಅನ್ಸುತ್ತೆ. ಇದೆಲ್ಲ ಶಬ್ದಗಳು ಬಹಳ ವಿಶೇಷವಾಗಿದ್ದಾವೆ ಅಂತ ಅನ್ನಿಸ್ಬೋದು. ಆದ್ರೆ ಗ್ರಂಥ ಓದೋರಿಗೆ ಇದು ಅನುಭವ ಆಗಲೇಬೇಕು, ಆಗೇ ಆಗುತ್ತೆ ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ.
ನಿರ್ಲೋಕದಿಂದ ಲೋಕಕ್ಕೆ, ಆ ಲೋಕದಿಂದ ಈ ಲೋಕಕ್ಕೆ ಉಯ್ಯಾಲೆ ಆಡಬಹುದಾದ ತೂಗು ಮಂಚ ಈ ಶಬ್ದ ಸಂಚಿ ಪುಸ್ತಕ ಗ್ರಂಥ ಏನಾದ್ರು ಹೇಳ್ಕೊಳ್ಳಿ. ಇದರೊಳಗಡೆ ನೀವು ಕಣ್ಣಿಟ್ರೆ, ಮನಸ್ಸಿಟ್ರೆ, ಈ ಲೋಕದಿಂದ ಆ ಲೋಕಕ್ಕೆ, ಆ ಲೋಕದಿಂದ ಈ ಲೋಕಕ್ಕೆ ಉಯ್ಯಾಲೆ ಆಡುತ್ತದೆ ನಿಮ್ಮ ಜೀವ. ಹಾಗಿದೆ ಗ್ರಂಥದ ನಿರ್ವಚನ. ಸುಷುಪ್ತಿ, ಸ್ವಪ್ನ, ಜಾಗ್ರತ ಇವುಗಳ ಸ್ವರಮೇಳ ಸ್ರೋತವೇ ಈ ಗ್ರಂಥ ಸಂಪುಟ. ಬಹುತೇಕ ನಮ್ಗೆ ಜಾಗ್ರತ ಗೊತ್ತಿದೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ, ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ, ಇದೆಲ್ಲ ಏನು ನಡೀತಾ ಇದೆ, ಎಸ್ ಓಕೆ, ಇದೆಲ್ಲ ಜಾಗ್ರತದಲ್ಲಿ ನಡೀತಾ ಇದೆ, ಎಲ್ಲರೂ ಚೆನ್ನಾಗಿ ಪರಿಚಯ ಇದೆ, ನಾವೆಲ್ಲ ಮನುಷ್ಯರು ನೋಡ್ಲಿಕ್ಕೆ ಹೀಗಿದೀವಿ ಹಾಗಿದೀವಿ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಸ್ವಪ್ನದೊಳಗಡೆಗೆ ಏನ್ ನಡೀತದೆ ಅದನ್ನ ಜಾಗ್ರತಕ್ಕೆ ಬಂದಾಗ ಹೇಳಿ ಸಾಧ್ಯ ಇಲ್ಲ. ಕೇಳಿ ನಮ್ಗೆ ಅದೇನೋ ಬಂತಪ್ಪ ಅದು ಹೇಳಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ತೀವಿ ನಾವು. ಸುಷುಪ್ತಿ ಒಳಗಡೆಗೆ ಯಾವುದೂ ಸಾಧ್ಯ ಇಲ್ಲ. ಜಾಗ್ರತೆ ಒಳಗಡೆ ಏನ್ ನಡೀತದೆ, ಸುಷುಪ್ತಿ ಒಳಗೆ ಏನ್ ನಡೀತದೆ, ಸ್ವಪ್ನದಲ್ಲಿ ಏನ್ ನಡೀತದೆ ಅನ್ನುವಂಥದ್ದು ಸಾಧನೆಯಿಂದಲ್ಲದೆ, ಗುರುವಿನ ಕೃಪೆಯಿಂದಲ್ಲದೆ, ಗುರು ಸನ್ನಿಧಿಯ ಅನುಭವವಿಲ್ಲದೆ ವಿವರಿಸಲಿಕ್ಕೆ, ಅನುಭವಿಸ್ಲಿಕ್ಕೆ ಅಥವಾ ಹೇಳ್ಕೊಳ್ಳೋದಕ್ಕೆ ಅದ್ರ ಬಗ್ಗೆ ಯಾರಿಗೂ ಸಾಧ್ಯವಾಗಲ್ಲ. ಇದು ಗುರು ಸನ್ನಿಧಿಯ ವಿಶೇಷವಾದ ಶಕ್ತಿ. ಅದನ್ನ ಚಿತ್ರದುರ್ಗದಲ್ಲಿ ಇದ್ದೆ ಸದಾಶಿವಗಿರಿಯ ಈ ಸನ್ನಿಧಿಯನ್ನ ಅವರು ಹೃದಯದೊಳಗಡೆಗೆ ನಿರ್ಮಾಣ ಮಾಡ್ಕೊಳ್ಳಲಿಕ್ಕೆ ಕಾರಣವಾಗಿದೆ ಗುರು ಕೃಪೆ. One who has chosen the divine has been chosen by the divine ಅಂತ ಹೇಳಿ ಅದನ್ನೇ ಹೇಳ್ತಾರೆ. ಸ್ಮರಿಸ್ಬಿಟ್ರೆ, ಸ್ಮರಣೆ ಸಾಂದ್ರವಾದರೆ ಸಾನ್ನಿಧ್ಯ ಪ್ರಾಪ್ತಿಯಾಗಿ ಬಿಡುತ್ತೆ ಅಂತ. ಸ್ಮರಣೆ ಸಾಂದ್ರವಾದರೆ ಸಾನ್ನಿಧ್ಯ, ಎಡೆಬಿಡದೆ ಸ್ಮರಿಸಬೇಕು, ಸನ್ನಿಧಿ ಅಲ್ಲೇ ಉಂಟಾಗುತ್ತೆ. ಇದು a prayer, a master act king idea can link man's strength to transcendental force. Then miracle made common rule. One mighty deed can change the course of actions. A single thought becomes omnipotent ಅಂತ ಹೇಳ್ತಾರೆ ಮಹಾಕಾವ್ಯ ಅರವಿಂದ ಸಾವಿತ್ರಿ ಒಳಗಡೆ. ಪ್ರಾರ್ಥಿಸಿದರೆ ಸಾಕು, ಘನತರವಾದ ಉದ್ದೇಶಕ್ಕೆ ನಮ್ಮ ಮನಸ್ಸನ್ನ ಒಪ್ಪಿಸಿದ್ರೆ ಸಾಕು, ಗುರು ನಿಮ್ಮ ಜೊತೆಗೆ ಸೇರಿಬಿಡ್ತಾನೆ. ಆ ಮೂಲಕ ಪವಾಡಗಳು ನಿಮ್ಮ ಮೂಲಕ ನಡೆಸ್ತಾನೆ. ನೀವು ಅಂದುಕೊಂಡಿದ್ದನ್ನ ಅವನು ಇಲ್ಲಿ ನಿಮ್ಮ ಕನಸನ್ನ ನನಸನ್ನಾಗಿ ಮಾಡಿಬಿಡ್ತಾನೆ. ಅವನ ಒಂದು ಆಲೋಚನೆ ಜಗದ್ವ್ಯಾಪಕವಾಗುತ್ತೆ. ಇಷ್ಟೇ ಮಾಡಬೇಕಾಗಿರೋದು ಮನುಷ್ಯ. ಗುರುವಿನ ಸ್ಮರಣೆ ಹೃದಯದಲ್ಲಿ ನಿರಂತರ ನಡೆಯುವ ಹಾಗೆ ಮನಸ್ಸನ್ನ ಅಡಿಗೊಳಿಸಬೇಕು. ಅದಾದ್ರೆ ಸಾಕು, ಗುರು ಅಲ್ಲೇ ಎಲ್ಲಿದ್ರಲ್ಲಿ ಹೇಗಿದ್ರ ಹಾಗೆ. ನೀವು ಸ್ವಪ್ನದಲ್ಲಿ ಗುರುವನ್ನ, ಸುಷುಪ್ತಿಯಲ್ಲಿ ಗುರುವನ್ನ, ಜಾಗೃತದಲ್ಲಿ ಗುರುವನ್ನ ಪ್ರತಿಷ್ಠಾಪಿಸಿದ್ರೆ ಜೀವನ ಪೂರ್ಣವಾಗಿ ವ್ಯವಹಾರವೆಲ್ಲವೂ ಬ್ರಹ್ಮ ಅಸ್ಮಿತೆ ಆಗುತ್ತೆ. ಬ್ರಹ್ಮಾಂಡದ ಒಂದು ವ್ಯಾಪಾರವೇನಿದೆ ಅದೆಲ್ಲವೂ ನಮ್ಮೊಳಗಡೆಗೆ ಏಕವೀಕ್ಷಣದಲ್ಲಿ ಕಾಣ್ತಾ ಹೋಗುತ್ತೆ. ಈ ನರಜನ್ಮ ಅದಕ್ಕಾಗಿ ಬಂದಿದೆ ಅನ್ನೋದನ್ನ ಈ ಗ್ರಂಥ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಇಲ್ಲಿ ಸೈಲೆನ್ಸ್ ಅಲ್ಲಿ ಗವಿ ಒಳಗೆ ಕೂತಾಗ ನನಗೆ 10-11 ವರ್ಷಗಳ ಹಿಂದೆ ಯಾರು ಇರಲಿಲ್ಲ. ನಾನು ಮತ್ತೆ ಕುದರತ್ ಮಹಾರಾಜ್ ಇಬ್ಬರೇ ಬಂದಿದ್ದು, ಸ್ವಾಮಿಗಳಿದ್ರು, ಇನ್ನೊಬ್ಬರು ತಾಯಂದ್ರು ಇದ್ರು. 4-5 ಜನ ಬಹುಶಃ ಈ ಒಂದು ಸದಾಶಿವಗಿರಿಯಲ್ಲಿ ನರಜನ್ಮದಲ್ಲಿ ನಾವು ಪ್ರಕಟವಾಗಿದ್ದವರು ಅಂತ ಅನಿಸ್ತದೆ. ಗವಿ ಒಳಗಡೆ ನನ್ನ ಕೂರಿಸ್ಬಿಟ್ಟು ಕೂತಿರಿ ನೀವು ಅಂತ ಹೇಳಿ ಕುದರತ್ ಮಹಾರಾಜರು ಸ್ವಾಮಿಗಳ ಹತ್ರ ಬಂದ್ರು. ನಾನು 15 ನಿಮಿಷ ಕೂತಿದ್ದೆ ಅಂತ ಅನ್ಸುತ್ತೆ. ಅಲ್ಲಿ ತುಂಬಾ ಸುಲಭವಾಗಿ ಧ್ಯಾನದ ಅವಸ್ಥೆ ನಿರ್ಮಾಣವಾಗುತ್ತೆ. ಯಾಕೆ ಅಂತಂದ್ರೆ ವಾತಾವರಣ, ಪ್ರಕೃತಿ ಅಷ್ಟು ಶಾಂತ. ಪ್ರಕೃತಿ ಸನ್ನಿಧಿ ಒಳಗಡೆಗೆ ಸಾಧಕ ಸುಮ್ಮನೆ ಕೂತ್ರೆ ಸಾಕು, ಉಪನಿಷತ್ತಿನ ಬ್ರಹ್ಮ ಬೋಧೆ ಸಹಜವಾಗಿ ಆಗೋಗ್ಬಿಡುತ್ತೆ, ಹೃದ್ಗಮ್ಯವಾಗುತ್ತೆ. ಹೃದಯಕ್ಕೆ ಉಪನಿಷತ್ತಿನ ಬೋಧೆ ಏನಿದೆ, ಋಷಿಯ ದರ್ಶನ ಏನಿದೆ, ಅದು ಈ ಗಿರಿಯಲ್ಲಿ, ಆ ಗವಿಯಲ್ಲಿ ಕೂತ ಸಾಧಕನಿಗೆ ಬಹಳ ಬೇಗ, ತುಂಬಾ ಸುಲಭವಾಗಿ ಸಾಧ್ಯವಾಗುತ್ತೆ. ನಿಮ್ಮ ಹೃದಯದ ಮಿಡಿತ ಏನಿದೆ ಅದನ್ನ ನೀವು ಆಲಿಸಬಹುದು. ಅಲ್ಲಿ ವಿಶ್ವದ ಲೀಲೆ ಯಾವ ಕಡೆಗೆ, ಯಾವ ನಮ್ಮ ಜೀವನದ ಯಾತ್ರೆ ಇದೆ ಅನ್ನೋದು ಕೂಡ ಬಹುಶಃ ಮನಸ್ಸು ಲಯವಾದರೆ, ಮನಸ್ಸು ಮುಗ್ಧವಾದರೆ, ಎಲ್ಲರಿಂದ ಬಿಡುಗಡೆ ಪಡೆದ್ರೆ ದರ್ಶನವೂ ಆಗುತ್ತೆ. ಅಂಥದ್ದೊಂದು ಗವಿ ನಮಗೆ ಎಲ್ಲವನ್ನ ಕೊಡುತ್ತೆ ಅಂತ ಹೇಳಿ ಸ್ವಾಮಿಗಳು ಆ ಮೌನದ, ಆ ಘನಮೌನದ ಅನುಭವವನ್ನ ನಮಗೆ ಮಾಡ್ಕೊಳ್ಳೋದಕ್ಕಾಗಿ ಹೇಳಿದ್ರು. ಬಂದ ತಕ್ಷಣ ಗವಿ ಹೋಗಿ ಬನ್ನಿ, ಗವಿ ಹೋಗಿ ಬನ್ನಿ ಅಂತ ಹೇಳಿ. ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳೋದ್ರಲ್ಲೂ ಕೂಡ ಒಂದು ನಿರ್ದೇಶನ ಇರ್ತದೆ. ಅಲ್ಲಿ ಹೋದ್ಮೇಲೆ ಎಲ್ಲ ಶಾಂತವಾಗುತ್ತೆ, ಮೌನ ಆಗುತ್ತೆ, ಎಲ್ಲ ಬಿಟ್ಟು ಹೋಗುತ್ತೆ, ಅಲ್ಲಿಂದ ಆಚೆಗಿನ ಕತೆ ಬೇರೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಬನ್ನಿ, ಅಷ್ಟಲ್ಲಿ ಟೀ ಮಾಡಿಸ್ತೀವಿ ಅಂತ ಹೇಳೋದು.
ಅದರ ಹಿಂದೆಗಡೆಗೆ ಗುರುವಿನ ಕರುಣೆಯೂ ಇರುತ್ತೆ, ಗುರುವಿನ ಒಂದು ದೂರದೃಷ್ಟಿಯೂ ಇರುತ್ತೆ ಅನ್ನೋದು ಈ ಕಥನದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳೇನಿದ್ದಾವೆ, ಪಾತ್ರಗಳೇನಿದ್ದಾವೆ. ನೀವು ಗ್ರಂಥ ಓದುವಾಗ ಬೇಕಾದ್ರೆ ಇದನ್ನ ನಾನೇನು ಹೇಳ್ತಾ ಇದ್ದೀನಿ ಪರೀಕ್ಷೆ ಮಾಡಿ ನೋಡ್ಬೋದು. ಕೇವಲ ಪಾತ್ರಗಳು ಅಂತ ಅನ್ಸಲ್ಲ, ಸಜೀವವಾಗ್ತದೆ. ನಿತ್ಯ ವರ್ತಮಾನದಲ್ಲಿ ಕಥನ ಪ್ರಾರಂಭ ಆಯಿತು ಅನಿಸ್ತದೆ. ನಮ್ಮ ಆಸೆ ಆಕಾಂಕ್ಷೆಗಳೇನಿದ್ದಾವೆ, ಅದು ಲೌಕಿಕ ಇರಲಿ ಪಾರಲೌಕಿಕ ಇರಲಿ, ಅದನ್ನ ಪ್ರತಿಧ್ವನಿಸ್ತವೆ. ಇಲ್ಲಿರ್ತಕ್ಕಂಥ ಪಾತ್ರಗಳು, ಇಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು, ಇದು ಸ್ವಲ್ಪ ಕಾನ್ಶಿಯಸ್ ಅಲ್ಲಿ ನಾವು ಪ್ರಯೋಗ ಮಾಡಿ ನೋಡ್ಕೊಳ್ಬಹುದು. ಯಾವ್ದಾದ್ರು ಒಂದು ಪುಟ ತೆಗೀರಿ, ಅದನ್ನ ಮನಸ್ಸನ್ನ ಏಕಾಗ್ರಗೊಳಿಸಿ ಓದಿ, ಆ ಕ್ಷಣದಲ್ಲಿ ಮನಸ್ಸು ಅದರೊಳಗೆ ಪ್ರವೇಶಿಸ್ತದೆ. ಆವಾಗ ಅಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳು ಇಲ್ಲಿ ನಡೆಯುತ್ತವೆ. ಅದು ಭೂತವಾಗಿದ್ದದ್ದು ವರ್ತಮಾನವಾಗಿದೆ, ಭವಿಷ್ಯವೂ ಆಗಿದೆ. ಸೊ ಕಾಲಾತೀತವಾಗ್ತಕ್ಕಂಥ ಅಥವಾ ಏಕಕಾಲವಾಗ್ತಕ್ಕಂಥ ಅಥವಾ ತ್ರಿಕಾಲವೂ ಇಲ್ಲ ಆಗ್ತಕ್ಕಂಥ ನಿತ್ಯ ವರ್ತಮಾನವೇ ಆಗಿಬಿಡುವಂತಹ ಒಂದು ಸಾಧ್ಯತೆ ಓದುಗನಿಗೆ ಆ ಕ್ಷಣದಲ್ಲಿ ಪ್ರಾಪ್ತಿ. ಸಾಧನೆ ಇರೋದೇ ಅಲ್ಲೇ. ಗತವನ್ನ ಕಳೆದುಕೊಂಡು ಭವಿಷ್ಯವನ್ನ ಬಿಟ್ಟು ವರ್ತಮಾನದಲ್ಲಿ ಇದ್ರೆ ಹೃದಯದಲ್ಲಿ ಸತ್ಯ ದರ್ಶನವಾಗುತ್ತೆ. ಒಂದು ಪುಟದಲ್ಲಾಗುತ್ತೆ, ಒಂದು ಕ್ಷಣದಲ್ಲಾಗುತ್ತೆ. ಅಂಥದ್ದೊಂದು ಬರವಣಿಗೆ ಇದಾಗಿದೆ ಅಂತಂದ್ರೆ ಆ ಬರವಣಿಗೆ ಬರುವಾಗ, ಆ ಶಬ್ದಗಳಲ್ಲಿ ಮೂಡುವಾಗ ಗುರು ಅಲ್ಲಿ ಸನ್ನಿವೇಶವನ್ನ ಸನ್ನಿಧಿಯನ್ನು ಒದಗಿಸಿದ್ರೆ ಮಾತ್ರ ಸಾಧ್ಯ. ಯಾಕೆ ಅಂತಂದ್ರೆ ಜಗವನ್ನೊಂದತಿ ವಿರಾಟ್ ಮನಂ ನೀರಾಡುತ್ತಿದೆ, ಜೀವಿಗಳಿಗೆ ಇಚ್ಛಾ ಭಾವ ಸ್ವತಂತ್ರಮಂ ನೀಡಿ ಸೂಕ್ಷ್ಮ ತಂತ್ರದಲ್ಲಿ ಬಿಗಿದು ಗಟ್ಟಿ ಅಂತ ಹೇಳಿ. ಈ ಜಗತ್ತಿನ ಯಾವ ಜೀವಿಯೂ ಸ್ವತಂತ್ರವಲ್ಲ. ಒಂದು ವಿರಾಟ್ ಮನಸ್ಸು ಎಲ್ಲವನ್ನ ಬಂಧಿಸಿ ನೀರು ಆಳ್ತಾ ಇದೆ, ಸೂಕ್ಷ್ಮವಾಗಿ ಗಟ್ಟಿದೆ, ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಯಾವ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅದ್ರ ಹಿಂದೆಗಡೆಗೆ ಒಂದು ಶಕ್ತಿ ಅದನ್ನ ನೋಡ್ತಾ ಇರುತ್ತೆ, ಅದನ್ನ ಮುನ್ನಡೆಸ್ತಾ ಇರುತ್ತೆ, ಅದನ್ನ ಗಮನಿಸ್ತಾ ಇರುತ್ತೆ. ಅಂದ್ರೆ ಆಯಾಯ ಜೀವಿಯ ಕರ್ಮ ಅನ್ನೋದು ಆ ಶರೀರದ ಅಂತರಂಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುತ್ತೆ ಅಂತ ಅನ್ನೋದಂದ್ರೆ ಹಿಂದೆಗಡೆಗೆ ಕರ್ಮ ಅಧ್ಯಕ್ಷ ಇರ್ಬೇಕಲ್ಲ. ಆ ಕರ್ಮ ಅಧ್ಯಕ್ಷನ ಸನ್ನಿಧಿ ಒಳಗಡೆಗೆ ಈ ಗ್ರಂಥ ರಚನೆ ಆಗಿದ್ದಾಗ ಮಾತ್ರ ಮತ್ತೆ ಓದುಗನ ಅಂತರಂಗವೂ ಕೂಡ ಅಂಥದ್ದು ಬ್ರಹ್ಮ ಸಂಲಗ್ನವನ್ನು ಪಡೆಯಲಿಕ್ಕೆ ಕಾರಣವಾಗಬೇಕಾದ್ರೂ ಕೂಡ ಕರ್ಮಾಧ್ಯಕ್ಷನ ಕೃಪೆ ಆಗಲೇಬೇಕಾಗುತ್ತೆ. ಆ ಕರ್ಮಾಧ್ಯಕ್ಷ ಬೇರೆ ಯಾರು ಅಲ್ಲ, ಗುರು ಸಚ್ಚಿದಾನಂದನೇ ಗುರು, ನರಗುರು ನಿಮಿತ್ತ ಮಾತ್ರ. ಮನುಷ್ಯ ರೂಪದಲ್ಲಿ ಪ್ರಕಟವಾಗಲು ನಮ್ಮ ಪುಣ್ಯ ವಿಶೇಷದಿಂದ ಹಾಗೆ ಈ ಗ್ರಂಥ ತಯಾರಾಗಿದೆ ಅಂತ ನನಗೆ ಅನಿಸ್ತದೆ. ಇಲ್ಲಿ ಭಾಷೆಯೇ ಭಾವ ಆಗುತ್ತೆ, ಭಾವ ಭಾಷೆ ಆಗುತ್ತೆ. ಯಾವಾಗ ಭಾಷೆ ಆಯಿತು, ಯಾವಾಗ ಭಾವವಾಯಿತು ಅನ್ನೋದು ಅತ್ಯಂತ ನಿಗೂಢ ರಹಸ್ಯ. ಭಾಷೆಯ ಉಗಮ ಪರಾದಿಂದ ಪಶ್ಯಂತಿ ಹೊರಗಡೆಗೆ ಗೂಢ. ಅದು ಯಾವ ಲಾಕ್ಷಣಿಕರು ವಿವರಿಸಲಿಕ್ಕೆ ಬರೋದಿಲ್ಲ. ಮೊದಲು ಪರ ಆದದ್ದು ಮಧ್ಯಮವಾಗಿ ಅದು ಪಶ್ಯಂತಿಯಾಗಿ ವೈಖರಿಯಾಗುವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಆದರೆ ಮಾತಿಗೆ ಮೂಲದಲ್ಲಿ ಮೌನ ಇದೆ, ಮೌನದ ಗರ್ಭದೊಳಗಡೆಗೆ ಬ್ರಹ್ಮನಿದ್ದಾನೆ. ಬ್ರಹ್ಮನೇ ಮಾತಾಗಿ ಈಚೆಗೆ ಬರುವಾಗ ಗುರು ಅದನ್ನ ಒಳಗಡೆಯಿಂದನೇ ಕೊಡ್ತಾ ಇರ್ತಾನೆ, ಬರಿತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಬದಲಾಯಿಸ್ತಾ ಇರ್ತಾನೆ ಅನ್ನುವಂಥ ವರ್ತಮಾನವಾಗುತ್ತೆ ಗ್ರಂಥ ವಾಚಕನಿಗೆ. ಗ್ರಂಥ ರಚನೆಯಾಗಿರೋದು ಮನುಷ್ಯ ರೂಪದಲ್ಲಿ ಇರ್ತಕ್ಕಂಥ ಕುದುರತ್ವದಿಂದಾದರೂ ಕೂಡ ಆ ರಚನೆ ಮಾಡಿರುವಂಥದ್ದು ವಿಶ್ವಶಕ್ತಿ ಸ್ವರೂಪಿಯಾಗಿರ್ತಕ್ಕಂಥ ಗುರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಇಲ್ಲಿ ಪ್ರಾಣಿಯಿಂದ ಹಿಡಿದು, ಪ್ರಾಣಿ ಅಂತ ಶಬ್ದ ಮೊದಲನೇದು ಹಾಕ್ಬೇಕಂತ ಏನಿಲ್ಲ, ಜಡದಿಂದ ಹಾಕ್ಬೇಕಾದ್ರೆ ಹೇಳ್ಕೊಳ್ಬೋದು. ಜಡದಿಂದ ಹಿಡಿದು ಪ್ರಜ್ಞಾತುರೀಯದವರೆಗೆ ಮನೋವೃತ್ತಿಗಳ ವರ್ಣನೆ ಇದೆ ಈ ಗ್ರಂಥದಲ್ಲಿ. ಇದು ಬಹಳ ವಿಶೇಷವಾದ ಅನುಭವ. ಜಡ ಒಂದು ಯಾಕೆ ಹೀಗೆ, ಕಲ್ಲು ಹೀಗಿದೆಯಲ್ಲ ಯಾಕೆ ಅಂತಂದ್ರೆ ಅವನು ಹಂಗೆ ಕಣೋ, ಅವ್ನು ನೋಡ್ತಾ ಇದ್ದ ಅನ್ಕೊಳೋ, ಅವರೊಳಗೆ ತಪಸ್ವಿ ಇದೆ ಅನ್ಕೊಳೋ ಅಂತ ಅನ್ನುವಂಥದ್ದೊಂದು ಸಾಧ್ಯತೆ ನಮ್ಗೆ ಗೋಚರಿಸ್ತದೆ. ಹೇಗೆ ಜಡವೆಂಬುದೇ ಸುಳ್ಳು ಅಂತ ಹೇಳಿ ಒಬ್ಬ ಮಹಾಕವಿ ಹೇಳ್ತಾರೆ. ನೋಡೋದ್ರೊಳಗಡೆ ಯಾರೋ ಒಬ್ಬ ಕೂತಿದ್ದಾನೆ, ಬಾಳ್ ಬಂಡೆಯನ್ನ ಘನರೂಪಕ್ಕೆ ಧರಿಸಿಬಿಟ್ಟು ಕೂತ್ಬಿಟ್ಟಿದ್ದಾನೆ ಒಬ್ಬ ಸಾಧಕ ಅಂತ ಅನಿಸ್ತದೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ ಈ ಪ್ರಜ್ಞಾ ಒಂದು ಯಾತ್ರೆ. ಈ ಮನುಷ್ಯನೊಳಗಡೆಗೆ ಅದೇನಾಗುತ್ತೆ, ಬ್ರಹ್ಮ ಸಂಲಗ್ನತೆಯನ್ನು ಪಡೆದ್ಬಿಡು. ಅದಕ್ಕೆ ನರಜನ್ಮ ದುರ್ಲಭ ಅಂತ ಹೇಳಿದ್ರು. ಮಾನವ ಶರೀರ ಸಿಕ್ಕಿಬಿಟ್ಟಿದೆ, ನಾವು ಅದನ್ನು ಸಾರ್ಥಕ ಪಡಿಸ್ಕೊಳ್ಬೇಕಪ್ಪ ಅಂತ ಹೇಳಿ ದಾಸರು ಹೇಳ್ತಾರೆ, ಶರಣರು ಹೇಳ್ತಾರೆ, ಎಲ್ಲ ಬಲ್ಲವರು ಹೇಳ್ತಾರೆ. ನರಜನ್ಮ ದುರ್ಲಭ ಬಂದಿದೆ, ಸಾರ್ಥಕ ಪಡಿಸಿಕೊಳ್ಳುವ ಕಡೆಗೆ ಹೋಗೋಣ ಅನ್ನುವಂಥ ಯಾರಿಗೆ ಬರುತ್ತೆ ಭಾವ, ಅವರಿಗೆ ಗುರು ತಕ್ಷಣವೇ ಪ್ರಕಟವಾಗ್ತಾನೆ. ಎಷ್ಟೆಷ್ಟು ಶಿಷ್ಯ ಹದ ಆಗ್ತಾ ಹೋಗ್ತಾನೆ, ಎಷ್ಟೆಷ್ಟು ಶಿಷ್ಯ ಸಮರ್ಪಿತನಾಗ್ತಾ ಹೋಗ್ತಾನೆ, ಅಷ್ಟಷ್ಟು ಗುರುಶಕ್ತಿ ಅವನ ಒಳಗಡೆಗೆ ಬಂದುಬಿಡುತ್ತೆ. ಸದಾಶಿವಗಿರಿಯಲ್ಲಿ
ಅಘಟಿತವಾದ ಘಟನೆಗಳು ಸದಾ ಜರುಗುವುದು ಸಹಜ ಅಂತ ನಮ್ಗೆ ಅನ್ನಿಸ್ತದೆ. ಈ ಗ್ರಂಥದೊಳಗಡೆಗೆ ಬೇಕಾದಷ್ಟು ಆ ಒಂದು ಘಟನೆಗಳ ಒಂದು ವರ್ಣನೆ ಬರುತ್ತೆ. ಓದ್ತಾ ಹೋದ್ರೆ ಎಷ್ಟೋ ಸಾರಿ ನಾನು ಹಾಗೆ ಕೂತ್ಬಿಟ್ಟಿದ್ದೀನಿ, ಕಲ್ಲು ಕೂತ್ಕೊಂಡು ಒಂದು ಘಟನೆಯನ್ನೇ ನೋಡ್ತಾ ಅದೇ ನನ್ನ ಮನೋಮಯದಲ್ಲಿ ಮತ್ತೆ ಮುಂದುವರಿತಾ ಇದೆಯೋ ಅನ್ನೋ ಹಾಗೆ ಪುಸ್ತಕನ ಹಾಗೆ ಇಟ್ಬಿಟ್ಟು ಸುಮ್ಮನೆ ಕೂತ್ಬಿಟ್ಟಿದ್ದೀನಿ. ಅಷ್ಟು ಧ್ಯಾನಸ್ಥನಾದಾಗ ಆ ಘಟನೆ ನಿರಂತರ ಒಂದು ಪ್ರವಾಹದಂತೆ ನಮ್ಮೊಳಗಡೆ ನಡೀತಾ ಹೋಗುತ್ತೆ. ಹಾಗೆ ಸಂಭವಿಸಿದೆ ಗ್ರಂಥ ಅಂದ್ರೆ ಓದುಗನೊಬ್ಬನಿಗೆ ಅಂತ ಅನುಭವ ಕೊಡುತ್ತೆ ಅಂದ್ರೆ ಗುರುಕೃಪೆ ಎಷ್ಟಿರ್ಬೇಡ ಆ ಶಬ್ದದ ಹಿಂದೆಗಡೆಗೆ, ಆ ಕೃತಿಯ ಹಿಂದೆಗಡೆಗೆ. ವಸ್ತು ವಿಷಯ ಘಟನೆಗಳ ಮೂಲ ಸ್ವರೂಪ ಏನಿದೆ, ವಸ್ತು ವಿಷಯ ಘಟನೆಗಳ ಮೂಲ ಸ್ವರೂಪ ಏನಿದೆ, ಅದರ ಮೂಲ ಏನಿದೆ, ಮಾನವನ ಅರಿವಿಗೆ ಅಷ್ಟು ಸುಲಭ ಅಲ್ಲ, ನಿಲ್ಕದಿಲ್ಲ ಅದು. ಅದನ್ನ ನಾವು ನಿಲ್ಕಿಸ್ಕೊಳ್ಬೇಕಾದ್ರೆ ಮನಸ್ಸಿಗೆ ಒಂದು ವಿಶೇಷವಾದ ಸಾಮರ್ಥ್ಯ ಬರಬೇಕಾಗುತ್ತೆ. ಅದು ಸಾಧನೆಯಿಂದ ಬರ್ಬೇಕಷ್ಟೇ, ಅದು ಸುಮ್ಮನೆ ಬರೋದಿಲ್ಲ. ಗುರು ಕೃಪೆಯಿಂದ ಬರಬೇಕು. ಗುರು ಮುಟ್ಟಿದ್ರೆ ಸಾಕು, ಗುರು ಸ್ಪರ್ಶದಲ್ಲಾಗುತ್ತೆ, ಗುರು ದೃಷ್ಟಿಯಲ್ಲಿ ಆಗುತ್ತೆ, ಗುರು ನೋಡಿದ್ರೆ ಸಾಕು, ಕಣ್ಣಲ್ಲಿ ನೋಡಿದ್ರೆ ಸಾಕು, ಮುಟ್ಟಿದ್ರೆ ಸಾಕು, ಆಗೋಗ್ಬಿಡುತ್ತೆ. ಗುರು ಕೃಪೆ ಅಂತ ಶಕ್ತಿ ನಮಗೆ ಬರಬೇಕು ಅಂದ್ರೆ ಈ ಮೂರೇ ಮಾರ್ಗ: ಸಾಧನೆ, ಗುರು ಕೃಪೆ, ಗುರು ಸನ್ನಿಧಿ. ಆದಾಗ ಸೃಷ್ಟಿ ವ್ಯಾಪಾರಗಳ ಅರಿವು ನಮಗೆಲ್ಲ ಆರೋಗ್ಯ ಶುರುವಾಗುತ್ತೆ. ಅಣುಗಳ ಅಂತರಂಗದಲ್ಲಿ ಯಾವ ಚೈತನ್ಯ ಕೆಲಸ ಮಾಡ್ತಾ ಇದೆಯೋ, ಯಾವ್ಯಾವ ಶರೀರಗಳಲ್ಲಿ ಯಾವ್ಯಾವ ಅಣುಗಳಲ್ಲಿ ಯಾವ್ಯಾವ ಕಾರ್ಯ ನಡೀತಾ ಇದೆಯೋ, ಅದೆಲ್ಲರ ಹಿಂದೆಗಡೆಗೆ ಈ ವಿಶ್ವಶಕ್ತಿ ಕೆಲಸ ಮಾಡ್ತಾ ಇದೆಯೋ, ಅದು ಬೇರೆ ಬೇರೆ ನಾಮರೂಪಗಳಲ್ಲಿ ನಾವು ಅದನ್ನ ಹೆಸರಿಸ್ತಾ ಇದ್ದೀವಿಯೋ, ಹಾಗೆ ಅಗಾಢವಾದ ಪ್ರಶಾಂತಿಯಲ್ಲಿ ಆ ಅಂತರಂಗದಲ್ಲಿ ಒಂದಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಸು ನಮ್ಗೆ. ಸೊ ಜಡದಿಂದ ಹಿಡಿದು ಎಲ್ಲ ಚೇತನಗಳ ಈ ಒಂದು ಮಹಾವಿನ್ಯಾಸಗಳೊಳಗೆ ಮನಸ್ಸು ಲಯವಾಗಿ ಒಂದಾಗಿ ಅದನ್ನು ಪೂರ್ಣವಾಗಿ ಕಾಪಿ ಮಾಡ್ಕೊಳ್ಳುತ್ತೆ. ನಾಲೆಡ್ಜ್ ಬೈ ಐಡೆಂಟಿಟಿ ಅಂತ ಹೇಳಿ ಕರೀತಾರೆ. ಅದರೊಟ್ಟಿಗೆ ಒಂದಾಗಿ ಜ್ಞಾನವನ್ನು ಪಡಿತಕ್ಕಂಥ ವಿಶೇಷವಾದಂತಹ ಮನೋವ್ಯಾಪಾರ ಕೂಡ ಇದರೊಳಗಡೆ ಸಿಗುತ್ತೆ. ಇಲ್ಲಿರ್ತಕ್ಕಂಥ ಪ್ರಕೃತಿ ಎಲ್ಲವೂ ಪರಮಾತ್ಮನ ಕ್ರಿಯಾಶಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸದಾಶಿವಗಿರಿ ಅಂತಂದ್ರೆ ಕೇವಲ ಸಾಮಾನ್ಯ ದೃಷ್ಟಿ ಒಳಗಡೆ ಇರ್ತಕ್ಕಂಥ ಒಂದು ಗುಡ್ಡ ಬೆಟ್ಟ ಅಂತ ಅಲ್ಲ. ಇಲ್ಲಿ ಅನೇಕ ಶಕ್ತಿ ಧಾರೆಗಳು, ಚೈತನ್ಯ ಧಾರೆಗಳು ಇದರೊಳಗಡೆಗೆ ಬ್ರಹ್ಮಾಂಡದ ಮೂಲದಿಂದ ಒಂದು ಸೇರಿವೆ. ನರರೂಪದಲ್ಲಿ ಯಾವುದೋ ಒಂದು ಭವಿಷ್ಯದ ಉದ್ದೇಶಕ್ಕಾಗಿ, ದರ್ಶನಕ್ಕಾಗಿ ಅದರ ಅರಿವು ನಮಗೆ ಈ ಕ್ಷಣಕ್ಕೆ ಗುರು ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡೋ ಹಾಗಿಲ್ಲ. ಹೆಚ್ಚು ಮಾಡೋದು ಕೆಲಸ ಕೆಡುತ್ತೆ, ಕಡಿಮೆ ಮಾಡೋದು ಕೆಲಸ ನಿಧಾನ ಆಗುತ್ತೆ. ಏಳದಷ್ಟು ಮಾಡುವ ಹೋಗನೆ ಅಂತ ಹೇಳಿ ಗುರು ನಮಗೆ ಆದೇಶ ಮಾಡ್ತಾನೆ. ಆ ಕಾರಣಕ್ಕಾಗಿ ಈ ಕ್ಷಣಕ್ಕೆ ಮೊಹಮ್ಮದ್ ಕುದ್ರತ್ ಅವರು ಸದಾಶಿವ ಬ್ರಹ್ಮೇಂದ್ರದಿಂದ ಹಿಡಿದು ಮಹಾಮಹಿಮರು ಚಿಕ್ಕಣ್ಣಾನಂದರಿಂದ ಹಿಡಿದು ಅನ್ನದಾನೇಶ್ವರ ಮಹಾಸ್ವಾಮಿಗಳವರೆಗೆ ಯಾರೆಲ್ಲ ಈ ತಪಸ್ವಿಗಳಿದ್ರು ಅವರನ್ನೆಲ್ಲ ಇಲ್ಲಿ ಕರೆತಂದಿದ್ದಾರೆ ಅಕ್ಷರ ರೂಪಕ್ಕೆ. ಸದಾಶಿವ 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 ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡಬಹುದೇನೋ. ಎಲ್ಲ ಗುರು ಹಿರಿಯರ ಸನ್ನಿಧಿ ಮಾತಾಡಲಿಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ, ಗುರು ಹಿರಿಯರು ಮಾತಾಡೋರಿದ್ದಾರೆ. ಹಾಗಾಗಿ ನನ್ನ ಮಾತಿಗೆ ಮಂಗಳ ಕಾಣ್ತೀನಿ. ತಪ್ಪುಗಳೇನಾದರೂ ಆಗಿದ್ರೆ ತಾವು ಕ್ಷಮಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ.